ಪ್ರಮುಖ ಪ್ರತಿಭೆಯ ಚೇತನಾ ಭಟ್ ಅವರು ಕೆಲವೇ ದಿನಗಳ ಮಟ್ಟಿಗೆ ಭಾರತಕ್ಕೆ ಆಗಮಿಸಿರುವ ಅವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿ ನಮ್ಮೊಡನೆ ತಮ್ಮ ಸಾಹಿತ್ಯ ಕೃಷಿಯ ಬಗ್ಗೆ ಮಾತನಾಡುತ್ತಾ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಲಿದ್ದಾರೆ. ವೀಕ್ಷಕರೇ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ ಚೇತನಾ. ನಮಸ್ತೆ. ತುಂಬಾ ಸಂತೋಷ ಆಗ್ತಿದೆ. ಅಂಡ್ ಭಾರತದ ಬೆಳಗಿನ ಶುಭಾಶಯಗಳು, ನಿಮಗೆ ಶುಭೋದಯಗಳು. ಯಾಕಂದ್ರೆ ನಿಮ್ಮ ಸಮಯಕ್ಕೆ ಹೋಲಿಸ್ಕೊಂಡ್ರೆ ಅದು ವ್ಯತ್ಯಾಸ ಆಗುತ್ತೆ. ಆದ್ರೆ ಈಗ ನಮ್ಮಲ್ಲಿ ಇದ್ದೀರಾ ನೀವು, ಸೊ ನಮ್ಮ ಹುಡುಗಿನೇ, ಹಾಗಾಗಿ ನಿಮಗೆ ಬೆಳಗಿನ ಶುಭೋದಯಗಳು. ಮತ್ತೆ ಚೇತನ, ತಾವು ಈಗ ಈ ಕೆಲವೇ ದಿನಗಳ ಮಟ್ಟಿಗೆ ಬಂದಿದ್ದೀರಾ ಭಾರತಕ್ಕೆ. ಆ ಭೇಟಿಯ ಒಂದು ಉದ್ದೇಶವನ್ನು ಹೇಳಿ ಪ್ರಥಮವಾಗಿ. ಬಂದಿರೋದು ನಮ್ಮ ತಾತ, ನಮ್ಮ ಅಮ್ಮನವರ ತಂದೆ ದೈವಾಧೀನರಾದ್ರು. ಈಗ ಒಂದು 15 ದಿವಸಗಳ ಹಿಂದೆ ಅವರು ಕೂಡ ತುಂಬಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ರು. ಮತ್ತೆ ನಮ್ಮೆಲ್ಲರ ನೆಚ್ಚಿನ ತಾತ ಆಗಿದ್ರು. ಸೊ ಅದಕ್ಕೆ ನಾವು ಸಡನ್ ಆಗಿ ಪ್ಲಾನ್ ಮಾಡಿ 2 ವೀಕ್ಸ್ಗೋಸ್ಕರ ಬಂದ್ವಿ. ಈಗ ಅವ್ರದ್ದು ಫಂಕ್ಷನ್ ಎಲ್ಲ ಮುಗಿಸಿ, ಇದು ದಿನಗಳೆಲ್ಲ ಮುಗಿಸಿ ಈಗ ಮತ್ತೆ ವಾಪಸ್ ಆಗೋ ಅವ್ರ ಬಗ್ಗೆನೂ ಏನೋ ಪುಸ್ತಕ. ಹೌದು. ಅವರು ಕೂಡ ರಂಗಕರ್ಮಿ ಆಗಿದ್ರು. ಆಗ 50s ಟೈಮ್ನಲ್ಲಿ ಟೂರಿಂಗ್ ಟಾಕೀಸ್ ಅಂತ ಅವ್ರ ಮೇಲೆ ಒಂದು ಬುಕ್ ಕೂಡ ರಿಲೀಸ್ ಆಯ್ತು ಈಗ ಮೊನ್ನೆ. ಶಿವಾನಂದ್ ಕಳವೆ ಅವರು ಕೂಡ ಲೇಖಕರು. ಅವರು ನಮ್ಮ ತಾತನವ್ರ ಮೇಲೆ ಒಂದು ಪುಸ್ತಕ ಬರೆದ್ರು, ಕಿರುಹೊತ್ತಿಗೆ ಬರೆದು ಬಿಡುಗಡೆ ಮಾಡಿದ್ರು. ಮತ್ತೆ ತುಂಬಾ ಸಮಾಜ ಸೇವೆ, ಎಲ್ಲರಿಗೂ ಹೆಲ್ಪ್ ಮಾಡೋದು, ತುಂಬಾ ಅಭಿಮಾನಿಗಳನ್ನ ಹೊಂದಿದ್ದಾರೆ ನಮ್ಮ ತಾತ ಅವರು ಅಂತ ಹೇಳ್ಕೊಳಕ್ಕೂ ನಂಗೆ ಖುಷಿ. ಅದು ಅದೇ ನಮ್ಮನ್ನ ಬಿಟ್ಟು ಹೋದ್ರು, ಅದೊಂದು ಬೇಜಾರು. ಅವ್ರಿಗೂ 88 ವರ್ಷ ವಯಸ್ಸಾಗಿತ್ತು. ಹಾಗಾಗಿ ತಾವು ಬಂದು ಹೌದು ಸಾಕಷ್ಟು ನೆನಪುಗಳನ್ನ ಹೊತ್ತು ಮತ್ತೆ ಹೋಗ್ತಾ ಇದ್ದೀರಾ. ಆಮೇಲೆ ಚೇತನ, ಈಗ ತಾವು ಲಂಡನ್ ನಲ್ಲಿ ನೆಲೆಸಿದ್ದೀರಾ. ಮತ್ತೆ ಅದಕ್ಕೆ ಮುಂಚೆ ತಮ್ಮ ಬಾಲ್ಯ ಎಲ್ಲ ಕಳೆದಿದ್ದು, ತಾವು ಹುಟ್ಟಿದ್ದು ಎಲ್ಲ ಒಂದು ಶಿರಸಿ ಎನ್ನುವ ಒಂದು ಸುಂದರವಾದ ಅಪ್ಪಟ ನೈಸರ್ಗಿಕ ಒಂದು ಪ್ರದೇಶದಲ್ಲಿ. ಹೇಗನ್ನಿಸ್ತು ನೀವು ಇಲ್ಲಿಂದ ಹೋದಾಗ? ಆಮೇಲೆ ಅದಕ್ಕಿಂತ ಮೊದಲು ನಾನು ಕೇಳ್ತಾ ಇರೋದು ನಿಮ್ಮ ಬಾಲ್ಯದ ನೆನಪುಗಳು. ಯಾಕಂದ್ರೆ ತಾವು ಒಬ್ಬ ಲೇಖಕಿ ಸಹ ಹೌದು. ಆ ಲೇಖಕಿಯದ ಒಂದು ಕಣ್ಣೇ ಬೇರೆ ಇರುತ್ತೆ. ಆ ಬಾಲ್ಯದ ಪ್ರಭಾವ ಯಾವ ರೀತಿ ಆಯ್ತು? ಬಾಲ್ಯವನ್ನ ಹೇಗೆ ನೆನಪಿಸ್ಕೊಳ್ತೀರಾ? ನಾವು ಸಿರ್ಸಿಯಿಂದ ಬಂದು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಸಿರ್ಸಿ ಸುತ್ತಮುತ್ತಲಿನ ಮಲೆನಾಡಿನಲ್ಲಿ ಹುಟ್ಟಿದ್ದು ಒಂಥರ ಅದೃಷ್ಟ ಅಂತಾನೆ ಹೇಳ್ಬೋದು. ಹಸಿರಿನ ನಡುವೆ ಆ ಬಾಲ್ಯ ನೆನಪಿಸ್ಕೊಳ್ಳೋದೇ ಒಂಥರ ರೋಮಾಂಚನ. ಈಗ ವರ್ಷದಲ್ಲಿ ಒಂದು 3 ತಿಂಗಳು ಮಳೆ ಇರುತ್ತೆ. ಮಳೆಯಲ್ಲಿ ಆಟ ಆಡೋದು, ಮತ್ತೆ ಎಷ್ಟೊಂದು ಹಣ್ಣುಗಳನ್ನ ಆರ್ಸಕ್ಕೆ ಹೋಗೋದು, ಖುಷಿ ಆಗತ್ತೆ. ಈಗ ನೆನಪಿಸ್ಕೊಂಡ್ರೆ ಅದೊಂಥರ ರೋಮಾಂಚನ. ಬಾಲ್ಯದ ದಿನಗಳು ಹಸಿರಿನ ನಡುವೆ. ಈಗ್ಲೂ ನಮ್ಮೂರ್ ಕಡೆಯಲ್ಲಿ ಫುಲ್ ಹಾಗೆ ಇದೆ. ಪೊಲ್ಯೂಷನ್ ಇನ್ನ ಪೂರ್ತಿ ಬಂದಿಲ್ಲ ಆ ಕಡೆ. ಸೊ ಖುಷಿ ಆಗತ್ತೆ ಒಂಥರ ಹಸಿರಿನ ನಡುವೆ ಒಂದು ವಾರ ಕಳೆಯೋದು ಅಂದ್ರೆ ಅಷ್ಟು. ಅದರಲ್ಲಿ ಇಡೀ ಬಾಲ್ಯ ಅದು ಸುಂದರವಾದ ಘಟ್ಟ, ಅದು ಅಲ್ವ ಜೀವನದ ಘಟ್ಟ. ಅಂತದನ್ನು ಕಳೆದಿದ್ದೀರಾ. ಹಾಗಾಗಿ ನಿಮ್ಗೆ ಲೇಖನಿಯಲ್ಲೂ ಒಂದು ಹಸಿರು ತುಂಬಿದೆ. ನಿಜ. ಅದೇ ಅದಾದ ನಂತರ ಕಾಲೇಜ್ನಲ್ಲೂ ತುಂಬಾ ಆಕ್ಟಿವ್ ಇದ್ರಿ ತಾವು. ಸಾಕಷ್ಟು ಸ್ಪೋರ್ಟ್ಸ್ ಪರ್ಸನ್ ಸಹ ಆಗಿದ್ರಿ ಅಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಕಾಲೇಜಲ್ಲಿ TT ಪ್ಲೇಯರ್ ಆಗಿದ್ದೆ, ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿದ್ದೆ. ಕಾಲೇಜನ್ನ ರೆಪ್ರೆಸೆಂಟ್ ಮಾಡಿ ಯೂನಿವರ್ಸಿಟಿ ಲೆವೆಲ್ಗೆ ನಾವು ಲೀಡ್ ಮಾಡಿ, ನಾನು ಲೀಡರ್ ಆಗಿ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಇವನ್ ಇನ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಆಂಕರಿಂಗ್, ಆ ಥರ ಪ್ರೋಗ್ರಾಮ್ಸ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಯಾವಾಗ್ಲೂ ಒಂಥರ ಆರ್ಟ್ ಅಂಡ್ ಕಲ್ಚರ್, ಸಾಹಿತ್ಯದ ಒಂದು ಸ್ಪರ್ಶ ಇದ್ದೇ. ನಿಜ. ಹೌದು. ಆವಾಗ್ಲೇನೆ ನಾನು ಕವಿತೆಗಳು, ಚುಟ್ಕಗಳು ಬರೆದು ಮತ್ತೆ ಪ್ರಬಂಧ ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮೊದಲಿಂದಾನೇ ಇತ್ತು ಹವ್ಯಾಸ. ನಿಜ.
ಹಾಗಾಗಿ ಅದು ಮುಂದೆ ನಿಮ್ಗೆ ಒಂದು ಪ್ರಮುಖವಾದ ಹವ್ಯಾಸ ತಗೊಳ್ಳೋದಕ್ಕೆ ಕಾರಣ ಆಯ್ತು ಅನ್ಸುತ್ತೆ ಅಲ್ವಾ. ಆಮೇಲೆ ಕಾಲೇಜು ಶಿಕ್ಷಣದ ನಂತರ ಕಾಲೇಜು ಶಿಕ್ಷಣದ ನಂತರ ಮದ್ವೆ ಆಯ್ತು. ಮದ್ವೆ ಆಗಿ ಲಂಡನ್ಗೆ ಹೋಗಿದ್ದು ಆಯ್ತು. ಅದಕ್ಕಿಂತ ಮೊದಲು ಲಂಡನ್ಗೆ ಹೋಗಕ್ ಮುಂಚೆ, ನಮ್ಮನ್ನ ಕರ್ಕೊಂಡು ಹೋಗಕ್ ಮುಂಚೆ ನಿಮ್ಮ ಪೋಷಕರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪೋಷಕರು ಕೃಷಿಯಲ್ಲೇ ತೊಡಗಿಸಿಕೊಂಡವರು. ಇವನ್ ಎಲ್ರು ನಮ್ಮ ಮನೆಯಲ್ಲಿ ಎಲ್ರು ಕೂಡ ಸಾಹಿತ್ಯ, ಸಂಗೀತ, ಯಕ್ಷಗಾನ ತುಂಬಾ ಆಸಕ್ತಿ ಇರೋರು. ಮತ್ತೆ ಚಿಕ್ಕ ಪುಟ್ಟ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ. ನಮ್ಮಮ್ಮ ಕೂಡ ಈ ತರ ಕಾಂಪಿಟೇಷನ್ಗಳಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ಗಳನ್ನೆಲ್ಲ ತಗೊಂಡಿದ್ದಾರೆ. ಆಮೇಲೆ ಈಗ ಸಮಾಜ ಸಂಘಟಕಿಯಾಗಿ ಕೂಡ ಗೌರಿ ಅಂತ, ಗೌರಿ ದೀಕ್ಷಿತ್, ನಮ್ಮ ತಾತ ಗೋಪಾಲ್ ದೀಕ್ಷಿತ್, ಜಿ ದೀಕ್ಷಿತ್ ಕಳವೆ ಅಂತ, ಅವರು ನಮ್ಮೂರ್ ಕಡೆ ಸ್ವಲ್ಪ ಫೇಮಸ್, ಅಂದ್ರೆ ಸಮಾಜ ಸೇವೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ. ನಮ್ಮಮ್ಮ ಕೂಡ ಅವರ ಹಾದಿಯಲ್ಲಿ ನಡೆದು ಈಗ ಸಂಘಟಕಿಯಾಗಿ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ತಂದೆಯವರು ಈಶ್ವರ್ ಹೆಗ್ಡೆ ಅಂತ, ಅವರು ಕೃಷಿಕರೇನೆ. ಆದ್ರೂ ಓದಿನಲ್ಲಿ ಬಹಳ ಆಸಕ್ತಿ, ತುಂಬಾ ಪುಸ್ತಕಗಳನ್ನ ಓದ್ತಾರೆ. ಯಾವಾಗ್ಲೂ ದಿನ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಓದಿಗಾಗೆ ಮೀಸಲಿಡ್ತಾರೆ. ಓದಿನಲ್ಲಿ ಆಸಕ್ತಿ. ನಿಮ್ಮ ಅತ್ತೆ ಮಾವ ಕೂಡ ಕೃಷಿಕರೇನೆ. ಅವರು ಇವೆಲ್ಲ ಆಸಕ್ತಿ, ಯಕ್ಷಗಾನದ ಕಡೆ ಜಾಸ್ತಿ. ಒಳ್ಳೆ ಕಾಂಬಿನೇಷನ್ ಅಲ್ಲ, ಕೃಷಿಕರು ಮತ್ತೆ ಯಕ್ಷಗಾನ ಅಭಿಮಾನಿಗಳು, ಕಲಾವಿದರು. ಸಂಗೀತ ಸಾಹಿತ್ಯಗಳಲ್ಲಿ ತುಂಬಾ ಆಸಕ್ತಿ. ಸೊ ಆ ಪರಿಸರದಲ್ಲಿ ಬೆಳೆದಿರೋದ್ರಿಂದ ಮೊದಲಿನಿಂದ ಬಾಲ್ಯದಿಂದಲೇ ನಮ್ಗೆಲ್ರಿಗೂ ಹಾಡು ಹೇಳೋದು, ಸಾಹಿತ್ಯದಲ್ಲಿ ಸ್ವಲ್ಪ ಕವನ ಬರೆಯೋದು, ಚುಟುಕಗಳನ್ನ ಬರೆಯೋದು. ನಮ್ಮ ಅಜ್ಜಿ ಕೂಡ, ನಮ್ಮ ತಂದೆಯವರ ತಾಯಿ ಕೂಡ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಅವ್ರಿಗೂ ನಿಯರ್ಲಿ ಅವರು 90 ವರ್ಷ, ಇನ್ನೊಂದು ವರ್ಷಕ್ಕೆ 90. ಆದ್ರೂ ಈಗ್ಲೂ ತುಂಬಾ ಚೆನ್ನಾಗಿ ಹಾಡ್ತಾರೆ. ಗೋದಾವರಿ ಅಂತ ಖುಷಿ ಆಗುತ್ತೆ ಹೋಗಿ ಅವ್ರ ಜೊತೆ ಸಮಯ ಕಳೆಯೋದು. ನಿಜ, ಅದು ಆ ಎಲ್ಲ ಒಂದು ಅಡಿಪಾಯ ಇದೆಯಲ್ಲ, ಅದು ಬಹಳಷ್ಟು ಕಾರಣ ಆಗುತ್ತಲ್ಲ ನಮ್ಮ ಸಾಹಿತ್ಯ. ತುಂಬಾ ನಿಜ, ತುಂಬಾ ಅದು. ಆಮೇಲೆ ಈಗ ನಮ್ಮನ್ನ ಲಂಡನ್ ಕರ್ಕೊಂಡೋಗಿ ಅಲ್ಲಿ ಹೋದ ತಕ್ಷಣ ಓರ್ವ ಮಲೆನಾಡಿನ ಮುಗ್ಧ ಹುಡುಗಿ ಹೇಗೆ ಆ ಒಂದು ಮುಂದುವರೆದ ದೇಶದಲ್ಲಿ ಹೇಗೆ ಸಂಘರ್ಷಗಳನ್ನ ಎದುರಿಸಿದ್ರಿ, ಯಾವ ತರ ಅನ್ನೋದು ಸ್ವಲ್ಪ ಹೇಳಿ. ಲಂಡನ್ಗೆ ಹೋದ್ಮೇಲೆ probably media plays a very major role ನಮ್ ಲೈಫ್ ಅಲ್ಲಿ. ಈಗ ಮೀಡಿಯಾ ಇರೋದ್ರಿಂದ ನಮ್ಗೆ ಆಗ್ಲೇ ಇಲ್ಲಿಂದ ಕೂತು ಅಲ್ಲಿ ಏನ್ ನಡೆಯುತ್ತೆ, ಅಲ್ಲಿ ಲೈಫ್ ಸ್ಟೈಲ್ ಹೇಗೆ ಅನ್ನೋದು ತುಂಬಾ ಬೇಗ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಸೊ ನನ್ಗೆ ಆಲ್ರೆಡಿ ಹೋಗೋವಾಗ್ಲೇನೆ ಇಲ್ಲಿ ಹೀಗಿರುತ್ತೆ, ಈಗ ಮೂವೀಸ್ ಗಳಲ್ಲಿ ಇದು ನೋಡ್ಬಿಟ್ಟು ಅದು ಸ್ವಲ್ಪ ಐಡಿಯಾ ಪರಿಚಯ ಆಯ್ತು. ಅಲ್ಲಿ ಹೋದ್ಮೇಲೂ ಲಂಡನ್ ಅಲ್ಲಿ ತುಂಬಾ ಮಿಕ್ಸ್ಡ್ ಕಲ್ಚರ್, ತುಂಬಾ ಜನ ಇಂಡಿಯನ್ಸ್ ಇದ್ದಾರೆ. ಇಂಡಿಯನ್ ಫೆಸ್ಟಿವಲ್ಗಳು ಸೆಲೆಬ್ರೇಟ್ ಮಾಡ್ತಿರ್ತೀವಿ, ಟೆಂಪಲ್ಸ್ ಗಳಿವೆ ತುಂಬಾ. ಸೊ ನನ್ ತುಂಬಾ ಕಷ್ಟ ಏನಾಗಿಲ್ಲ, ಹೊಂದ್ಕೊಳಕ್ಕೆ ಸಾಧ್ಯ ಆಯ್ತು ಹೋದ ತಕ್ಷಣ. ಅಲ್ಲಿ ಇಂಡಿಯನ್ ಕಲ್ಚರ್ ಟಚ್ ಇರೋದ್ರಿಂದ ಅಷ್ಟು ತೀರಾ ಏನ್ ಕಷ್ಟ ಅನ್ಸ್ಲಿಲ್ಲ. ನಿಮ್ಮ ಮನೆಯವ್ರ ಬಗ್ಗೆ ಫಸ್ಟ್ ಅವರಿಂದಲೇ ನಿಜ ನಿಜ. ನಮ್ಮ ಮನೆಯವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, IBM ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ನಂಜುಂಡ್ ಭಟ್ ಅಂತ. ಇವನ್ ಅವ್ರಿಗೂ ಕೂಡ ತುಂಬಾ ಆಸಕ್ತಿ, ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ. ಇವನ್ ಅಲ್ಲೂ ಭಾರತೀಯ ವಿದ್ಯಾಭವನ್ ಅಂತ ಇದೆ, ಅವ್ರ ಕಡೆಯಿಂದ ಎಲ್ಲ ಈ ತರ ಯಕ್ಷಗಾನಗಳನ್ನ ಎಲ್ಲ ನಡೆಸ್ತಾ ಇರ್ತಾರೆ. ಸೊ ಯಾವತ್ತು ಮಿಸ್ ಮಾಡ್ಕೊಳ್ಳಲ್ಲ ಅವ್ರನ್ನು ಕೂಡ. ಹಾಗಾಗಿ ನಿಮಗೆ ಒಂಥರ ಅದೃಷ್ಟವಂತರು ಅಲ್ವಾ, ಹುಟ್ಟಿದ ಮನೆಯಲ್ಲೂ ಅದೇ ತರದ ಪ್ರೋತ್ಸಾಹ ಮತ್ತು ವಾತಾವರಣ ಇತ್ತು, ಮತ್ತೆ ಇಲ್ಲಿನೂ ಸಹ ನಿಮ್ಮ ಮನೆಯವರು ಹಾಗೆ ಇರೋದ್ರಿಂದ ನಿಮ್ಗೆ ಇನ್ನಷ್ಟು ಪ್ರೋತ್ಸಾಹ ಆಯ್ತು. ಆಮೇಲೆ ಈಗ ಮುಖ್ಯವಾದ ಘಟ್ಟಕ್ಕೆ ಬರೋಣ. ಲೇಖಕಿ ತಾವು ಹೇಗೆ ಅಲ್ಲಿದ್ದು ದೂರದಲ್ಲಿದ್ದು ಕನ್ನಡದ ಪತ್ರಿಕೆಗಳಿಗೆ ಬರೀತೀರಾ, ಸಾಕಷ್ಟು ಕನ್ನಡದ ಒಂದು ಮಾಧ್ಯಮಕ್ಕೆ ಸ್ಪಂದಿಸ್ತಾ ಇದ್ದೀರಾ. ಹೇಗೆ ನಿಮ್ಮ ಈ ಒಂದು ಲೇಖಕಿಯಾದ ಒಂದು ರೂಪ ಹೇಗೆ ಪ್ರಾರಂಭ ಆಯ್ತು? ನನ್ನ ಈ ಹವ್ಯಾಸವನ್ನ ವೃತ್ತಿಯನ್ನಾಗಿ
ತೆಗೆದುಕೊಳ್ಳೋದಕ್ಕೆ ಐ ಗಿವ್ ಕ್ರೆಡಿಟ್ ಟು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ತುಂಬಾ ಹೆಲ್ಪ್ ಆಯ್ತು ನನಗೆ. ಅಲ್ಲಿಂದ ಲೇಖನಗಳನ್ನ ಕಳಿಸೋದು, ಇಲ್ಲಿ ಯಾವ ಟಾಪಿಕ್ ಮೇಲೆ ಬರೆದ್ರೆ ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನನಗೆ ಸೋಷಿಯಲ್ ಮೀಡಿಯಾದಿಂದ, ಫೇಸ್ಬುಕ್ ಮತ್ತೆ ಬ್ಲಾಗ್ಸ್, ಅವುಗಳಿಂದ ತುಂಬಾ ಸಹಾಯ ಆಯ್ತು. ಮತ್ತೆ ರಿಸ್ಪಾನ್ಸ್ ಯಾವ ತರ ಈ ತರ ಬರೆದ್ರೆ ಹೇಗೆ ನಿಜ ನಿಜ ಆ ಸ್ಪಂದನೆ ಹೇಗಿದೆ ಅನ್ನೋದ್ರ ಮೇಲೆ ನಾನು ಮುಂದೆ ಮತ್ತೆ ಡೆವಲಪ್ ಮಾಡ್ಕೊಳ್ಳೋಕೆ ಅನುಕೂಲ ಆಯ್ತು, ಸಹಾಯ ಆಯ್ತು. ಸೋಷಿಯಲ್ ಮೀಡಿಯಾ ಅದರಲ್ಲಿ ನೆಗೆಟಿವ್ನು ಇದೆ, ಪಾಸಿಟಿವ್ನು ಇದೆ. ನಾವು ಹೇಗೆ ಅದನ್ನ ಬಳಸ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನನ್ನ ವಿಷಯದಲ್ಲಿ ತುಂಬಾನೇ ಸಹಾಯ ಆಯ್ತು. ಸಾಹಿತ್ಯಕ್ಕೂ ತುಂಬಾ ಪೂರಕ ಆಯ್ತು. ಅದನ್ನ ಬೆಳೆಸ್ಕೊಳ್ಳೋದಿಕ್ಕೆ. ಇಲ್ಲ ಅಂದ್ರೆ ಈಗ ಅದಿರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ನನ್ಗೆ ಡಿಸ್ಕನೆಕ್ಟ್ ಆಗಿರ್ತಿತ್ತೇನೋ, ಸಂಪರ್ಕನೇ ಇರ್ತಿರ್ಲಿಲ್ಲ. ಬಟ್ ಅದಿದ್ದಿದ್ರಿಂದ ದಿನ ಒಂದೊಂದು ಅವರ್ಗುನು ಅಪ್ಡೇಟ್ ಸಿಗೋದ್ರಿಂದ ಸೊ ಅದು ತುಂಬಾ ಹೆಲ್ಪ್ ಆಯ್ತು. ಖಂಡಿತ ಅಲ್ಲ, ನಿಜವಾಗ್ಲೂ ಆ ವಿಷಯಕ್ಕೆ ನಾವು ಟೆಕ್ನಾಲಜಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಎಷ್ಟು ಈಗ ನೀವು ದೂರ ಇದ್ರು ಡೇ ಟು ಡೇ ಲೈಫ್ ಇಲ್ಲಿ ಒಂದು ಮಾಧ್ಯಮಕ್ಕೆ ಸ್ಪಂದನೆ ಮಾಡ್ತಾ ಇದ್ದೀರಾ, ಮತ್ತೆ ಆ ಒಂದು ಭಾಗವಹಿಸ್ತಾ ಇದ್ದೀರಾ. ನಿಜ ನಿಜ ಅಲ್ವಾ? ಆ ಒಂದು ಇದು ಆಮೇಲೆ ಇಮಿಡಿಯೇಟ್ ಆಗಿ ನೀವು ಆರ್ಟಿಕಲ್ ಕಳಿಸಬಹುದು. ಮತ್ತೆ ಪ್ರಚಲಿತ ವಿದ್ಯಮಾನಗಳನ್ನ ನಾವು ತಿಳಿದುಕೊಂಡು ಅದ್ರ ಮೇಲೆನೆ ನಮ್ಮ ಲೇಖನಗಳನ್ನಾಗ್ಲಿ ಅಥವಾ ರೈಟಿಂಗ್ಸ್ ಅನ್ನ ಬಿಲ್ಡ್ ಮಾಡ್ಕೊಬಹುದು. ಅದು ತುಂಬಾ ಸಹಾಯ ಆಯ್ತು. ಇನ್ನೊಂದು ಥ್ಯಾಂಕ್ಸ್ ಹೇಳಲೇಬೇಕು ಚೇತನ, ಆ ಸೋಷಿಯಲ್ ಮೀಡಿಯಾದಿಂದಲೇ ನಾನು ನೀವು ಇಷ್ಟೊಂದು ಫ್ರೆಂಡ್ಸ್ ಆಗಿದ್ದ ಅಲ್ವಾ? ನಿಜ, 2 ವರ್ಷದಿಂದ ಇಷ್ಟು ನಾವು ಮಾತಾಡಿದೀವಿ, ಸಾಹಿತ್ಯಿಕವಾಗಿ ಡಿಸ್ಕಸ್ ಮಾಡಿದೀವಿ. ನಿಜ. ಆದ್ರೆ ಇವತ್ತೇ ನಾವು ಫಸ್ಟ್ ಭೇಟಿ ಆಗ್ತಿರೋದು ಅನ್ನೋದು ತುಂಬಾ ಒಂಥರ ಸರ್ಪ್ರೈಸಿಂಗ್. ಆದ್ರೆ ಎಷ್ಟೊಂದು ಹಂಚ್ಕೊಂಡಿದ್ವಿ ಭಾವನೆಗಳನ್ನ ಅಲ್ವಾ? ಅದು ಮುಖ್ಯ. ಬಹುಶಃ ಈ ಒಂದು ಸೋಷಿಯಲ್ ಮೀಡಿಯಾ ಏನ್ ಹೇಳ್ತೀವಿ, ಕನೆಕ್ಟಿವಿಟಿ, ಅದು ಕಮ್ಯುನಿಕೇಶನ್ ಎಷ್ಟೊಂದು ಸುಲಭ ಆಯ್ತು ನೋಡ್ರಿ. ಆಮೇಲೆ ಅದು ನಿಮ್ಗೆ ಸಾಹಿತ್ಯಕ್ಕೆ ತುಂಬಾ ಸಹಾಯ ಮಾಡ್ತು ಅಂತಾನು ಹೇಳಿದ್ರಿ ನೀವು. ಹಾಗೆ ಸುಮಾರು ಪತ್ರಿಕೆಗಳಿಗೆ ನೀವು ಬರ್ದಿದ್ದೀರಾ. ನಾನೇ ನೋಡಿದಾಗೆ ಒಂದು ಶೈಕ್ಷಣಿಕ ಪತ್ರಿಕೆಗೆ ಅಂಕಣಗಾರ್ತಿ ಆಗಿದ್ರಿ, ಮತ್ತೆ ಉಪಸಂಪಾದಕಿಯಾಗಿನೂ ಸಹ ಕಾರ್ಯನಿರ್ವಹಿಸಿದ್ರಿ. ಆ ಒಂದು ವಿಷಯದ ಬಗ್ಗೆ ಹೇಳ್ರಿ. ಆ ಶೈಕ್ಷಣಿಕ ಲೇಖನಗಳನ್ನ ಬರೆದ್ರಲ್ಲ, ಅವುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಶೈಕ್ಷಣಿಕ ಲೇಖನಗಳನ್ನ ನಾನು ಸ್ವಲ್ಪ ಕಂಪೇರ್ ಮಾಡಿ ಬರ್ದೆ. ಅಲ್ಲಿ UK ಎಜುಕೇಶನ್ ಸಿಸ್ಟಮ್, ಅಲ್ಲಿ ಶಿಕ್ಷಣ ರೀತಿ ಮತ್ತೆ ಇಂಡಿಯಾದಲ್ಲಿ ನೋಡಿದ್ದಲ್ಲ ನಾನು. ಅದಕ್ಕೆ ಸ್ವಲ್ಪ ಕಂಪ್ಯಾರಿಟಿವ್ ಆಗಿ ಅಲ್ಲಿ ಹೇಗೆ ಇಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಬರ್ದೆ. ಮತ್ತೆ ಯಾವುದೇ ಒಂದು ಟಾಪಿಕ್ ಅನ್ನ ತಗೊಂಡ್ರು ಕೂಡ ಸ್ವಲ್ಪ ಅದ್ರ ಬ್ಯಾಕ್ ಗ್ರೌಂಡ್ ಅನ್ನ ಸ್ಟಡಿ ಮಾಡಿಬಿಟ್ಟು ಬರ್ದಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯ್ತು. ಅದು ತುಂಬಾ ಮೆಚ್ಕೊಂಡ್ರು. ಈವನ್ ರೀಡರ್ಸ್ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಒಳ್ಳೆಯ ಮಾಹಿತಿ ಸಿಕ್ತು ಅಂತ. ಖಂಡಿತ. ಯಾಕಂದ್ರೆ ನನಗೆ ನೋಡಿದಾಗೆ ನಿಮ್ಮ ಲೇಖನಗಳಿಗೆ ತುಂಬಾ ಒಳ್ಳೆ ಮೆಚ್ಚುಗೆ ಸಿಗ್ತಾ ಇತ್ತು. ಆಮೇಲೆ ಚೇತನ, ನೀವು ಅಲ್ಲಿ ನಿಮ್ಗೆ ಒಬ್ಬ ಪುಟ್ಟ ಮಗ ಇದ್ದಾನೆ, ಅವನ್ ಪರಿಚಯ ಮಾಡ್ಕೊಡ್ಲಿಲ್ಲ ನೀವು. ಅವನ ಹೀರೋ ನಿಮ್ಮ ಜೀವನದಲ್ಲಿ. ನಿಜ. ಸೃಜನ್ ಅಂತ. ಅವನು ಈಗ ಇಯರ್ 3 ಅಂದ್ರೆ 3rd ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಾ ಇದ್ದಾನೆ. ಹಿ ಈಸ್ ಕ್ವೈಟ್ ಆಕ್ಟಿವ್ ಆಸ್ ವೆಲ್. ಆಮೇಲೆ ಅವನಿಗೆ ತಾವೇ ಓದಿಸುವಂತ ಜವಾಬ್ದಾರಿ ಇದ್ದೇ ಇರುತ್ತೆ. ಮದರ್ ಎಲ್ಲೋದ್ರೂ ವಿಶ್ವದಲ್ಲಿ ತಾಯಿನೇ ತಾನೆ. ಒಂದು ನೋಡಿದೀರಾ ಅವನ ಒಂದು ಶಿಕ್ಷಣವನ್ನ ತಾವು ಹತ್ತಿರದಿಂದ ನೋಡಿದೀರಾ, ಇಲ್ಲಿ ಮಕ್ಕಳದು ತಾವು ನೋಡಿದೀರಾ. ಯಾಕಂದ್ರೆ ಇಲ್ಲಿನೂ ನೀವು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ರಿ, ಕಂಪ್ಯೂಟರ್ ಶಿಕ್ಷಕಿಯಾಗಿ ಅಲ್ವಾ? ಸೊ ಇಲ್ಲಿ ಮಕ್ಕಳನ್ನು ನೋಡಿದೀರಾ, ಆಮೇಲೆ ಇಲ್ಲಿಯ ಎಜುಕೇಶನ್ ಬಗ್ಗೆನೂ ತಿಳ್ಕೊಂಡಿದ್ದೀರಾ, ಅಲ್ಲಿದು ನೋಡಿದೀರಾ. ಸೊ ನಿಮಗೆ ಯಾವ ರೀತಿಯ ವ್ಯತ್ಯಾಸವನ್ನ ಕಾಣ್ತೀರಾ ಅಲ್ಲಿ ಮಕ್ಕಳಿಗೆ? ಯಾಕಂದ್ರೆ ಇಲ್ಲಿ ಮಕ್ಕಳಿಗೆ ಈಗ ಹೋಮ್ ವರ್ಕ್ ಇದೆಲ್ಲ ತುಂಬಾ ಹೊರೆ ಅಂತ ಮಾತು ಕೇಳ್ತೀವಿ ನಾವು. ಸೊ ಅಲ್ಲಿ ಹೇಗಿದೆ ನಿಮ್ಗೆ, ನಿಮ್ಮ ಮಗುವಿಗೆ ಯಾವ ತರದ ಒಂದು ಶಿಕ್ಷಣ ಇದೆ? ಅಲ್ಲಿ ಶಿಕ್ಷಣವನ್ನ ನಾನು ಮೆಚ್ಕೊಂಡೆ. ಇನ್ಫ್ಯಾಕ್ಟ್ ಟು ಬಿ ವೆರಿ ಫ್ರಾಂಕ್, ಅಲ್ಲಿ ಮಕ್ಕಳ ಮೇಲೆ ಪ್ರೆಷರ್ ಹಾಕಲ್ಲ.
ಮಕ್ಕಳನ್ನ ಎನ್ಕರೇಜ್ ಮಾಡ್ತಾರೆ. ಯಾವುದೇ ಒಂದು ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಎನ್ಕರೇಜ್ ಮಾಡ್ತಾರೆ. ಆ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಮಕ್ಕಳನ್ನು ಕೇಳ್ಬೇಕು ಅದೇನು ಅಂತ ಅವರಾಗೆ ಕೇಳ್ಬೇಕು. ಆ ತರ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆಬ್ಜೆಕ್ಟ್ಸ್ ಇರ್ತಾರೆ ಆ ತರ. ಈವನ್ ಮ್ಯಾಥ್ಸ್ ಕೂಡ ಎಷ್ಟು ನಂಗೆ ತುಂಬಾ ಇಷ್ಟ ಆಯ್ತು ಅಲ್ಲಿ ಸಿಸ್ಟಮ್. ಅಂದ್ರೆ ಈಗ ಒಂದು ಕ್ಯಾಲ್ಕುಲೇಷನ್ ಅನ್ನ ಹೇಳ್ಕೊಡುವಾಗ ಮಕ್ಕಳನ್ನೇ ಡೆವಲಪ್ ಮಾಡ್ಬೇಕು ಅದನ್ನ. ಅಂದ್ರೆ ಅವರೇನೆ 5 ಸೇರಿದ್ರೆ 10 ಆಗುತ್ತೆ ಅಂತ ಅವರೇನೆ ಕಂಡು ಹಿಡಿಬೇಕು ಆ ತರ. ಸೊ ಇಲ್ಲಿ ನಮ್ಗೆ ಇಂಡಿಯಾದಲ್ಲಿ ಸ್ವಲ್ಪ ಬೈ ಹಾರ್ಟ್ ಸಿಸ್ಟಮ್, ಮೆಮರೈಸ್ ಮಾಡೋದು ಜಾಸ್ತಿ, ನೆನ್ಪಿಟ್ಕೊಳ್ಳೋದು ಅಂದ್ರೆ ಓದೋದು ಮತ್ತೆ ನೆನ್ಪಿಟ್ಕೊಳ್ಳೋದು ಜಾಸ್ತಿ. ಬಟ್ ಅಲ್ಲಿ ಅವರು ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟಲ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇನ್ವಾಲ್ವ್ ಆಗಿ ಟ್ರೈ ಮಾಡೋದು ಆ ತರ. ತುಂಬಾ ಇಷ್ಟ ಆಯ್ತು ಅದು. ಮತ್ತೆ ಮಕ್ಕಳಿಗೆ ಸ್ವಲ್ಪನೂ ಪ್ರೆಷರ್ ಇಲ್ಲ. ಅವರು ಇದಿಷ್ಟು ಮಾಡ್ಲೇಬೇಕು ಅಂದ್ರೆ ನಮ್ಗೆ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪನೂ ಪ್ರೆಷರ್ ಇಲ್ಲ. ಮಕ್ಕಳಿಗೆ ಅವ್ರ ಇಷ್ಟದಂತೆ ಓದ್ಬಹುದು. ಬಟ್ ಅಗೇನ್ ಸಪೋರ್ಟ್ ಇದ್ದೇ ಇರುತ್ತೆ. ಟೀಚರ್ಸ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಮಕ್ಕಳನ್ನ ಗ್ರೂಪ್ ಅಲ್ಲಿ ಮಾಡಿ ಅಂದ್ರೆ ಅವ್ರ ಲೆವೆಲ್ ಕೆಪಾಸಿಟಿ ಮೇಲೆ, ಲರ್ನಿಂಗ್ ಕೆಪಾಸಿಟಿ ಮೇಲೆ ಗ್ರೂಪ್ ಮಾಡಿ ಆ ಲೆವೆಲ್ಗೆ ಯಾವ ಸಪೋರ್ಟ್ ಬೇಕಾ ಆ ಸಪೋರ್ಟ್ ಅನ್ನ ಕೊಡ್ತಾ ಹೋಗ್ತಾರೆ. ಆ ದೃಷ್ಟಿಯಿಂದ ನಿಜಕ್ಕೂ ಅದು ಒಳ್ಳೆ ಸಿಸ್ಟಮ್ ಅಂತ ಹೇಳ್ತೀನಿ. ಅಗೇನ್ ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ. ಸ್ವಲ್ಪ ಫೋಕಸ್ಡ್ ಮಕ್ಕಳು ಜಾಸ್ತಿ ಫೋಕಸ್ ಇಲ್ಲದೆ ಇರೋ ಮಕ್ಕಳಿಗೆ ಅವರು ಜಾಸ್ತಿ ಪ್ರೆಷರ್ ಕೊಡದೇ ಇರೋದ್ರಿಂದ ಅವ್ರುಗಳು ಜಾಸ್ತಿ ಓದಿನ ಬಗ್ಗೆ ಆಸಕ್ತಿ ತೊರೆಯೋ ವರ್ಷನ್ ಬಂದ್ಬಿಡತ್ತೆ ಅದ್ರ ಮೇಲೆ. ಆ ಅವಕಾಶನೂ ಇರುತ್ತೆ. ಬಟ್ ಇಲ್ಲಿ ಸಿಸ್ಟಮ್ ಅಲ್ಲೂ ಪಾಸಿಟಿವ್ಸ್ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಅಲ್ಲಿ ಸಿಸ್ಟಮ್ ಅಲ್ಲೂ ಇದ್ದೇ ಇರುತ್ತೆ. ಬಟ್ ಆ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡಿದ್ರೆ ಒಳ್ಳೇದು ಅನ್ಕೊಂತೀನಿ. ಮಕ್ಕಳಿಗೆ ಎನ್ಕರೇಜ್ ಮಾಡಿ ಓದಿಸೋದು, ಪ್ರೆಷರ್ ಮಾಡಿ ಓದಿಸೋದಕ್ಕಿಂತ ಎನ್ಕರೇಜ್ ಮಾಡಿ ಓದಿಸೋದು ಒಳ್ಳೇದು ಅನ್ಕೊಂತೀನಿ. ಖಂಡಿತ. ಹಾಗೇನೆ ಆ ಮಕ್ಕಳ ವಿದ್ಯಾಭ್ಯಾಸದ ಒಂದು ಭಾಗ ಹೇಳಿದ್ರೆ, ಹಾಗೆ ಆ ಮಕ್ಕಳ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಅಲ್ಲಿಯ ಜನರ ನಿಮ್ದೇ ಇರ್ಬೋದು. ನೀವು ಅಲ್ಲಿ ಓರ್ವ ಗೃಹಿಣಿಯಾಗಿದ್ದೀರಾ. ಯಾವ ತರದ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಾ? ಲಂಡನ್ ಮಿಕ್ಸ್ಡ್ ಕಲ್ಚರ್ ಆಗಿರೋದ್ರಿಂದ ನಂಗೆ ತುಂಬಾ ಅವಕಾಶ ಸಿಕ್ತು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ. ಆಮೇಲೆ ಲಾಸ್ಟ್ ಇಯರ್ ಒಂದು ಫೋಟೋ ನೋಡಿ, ಅದರಲ್ಲಿ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿ. ಮತ್ತೆ ಅದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದು ವರ್ಲ್ಡ್ ಕಲ್ಚರ್ ರಿಸರ್ಚ್ ಆರ್ಗನೈಸೇಷನ್ ಅಂತ, ಕಲ್ಚರಲ್ ರಿಸರ್ಚ್ ಆರ್ಗನೈಸೇಷನ್ ಅಂತ. ಅವರು ಡಿಫ್ರೆಂಟ್ ಕಲ್ಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಲಂಡನ್ ತುಂಬಾ ಫೇಮಸ್ ಹಾಲ್ ಅದು, ಲೋಗನ್ ಹಾಲ್ ಅಂತ. ಅಲ್ಲಿ ನಮ್ದು ಡಾನ್ಸ್ ಇತ್ತು. ಆಮೇಲೆ ಆಸ್ ಐ ಸೆಡ್ ತುಂಬಾ ಇಂಡಿಯನ್ ಕಮ್ಯುನಿಟೀಸ್ ಇದೆ ಲಂಡನ್ ಅಲ್ಲಿ. ಸೊ ಎಲ್ಲ ಟೆಂಪಲ್ಸ್ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ಸ್, ಫೆಸ್ಟಿವಲ್ಸ್ ಎಲ್ಲ ನಾವು ಸೆಲೆಬ್ರೇಟ್ ಮಾಡ್ತಿರ್ತೀವಿ. ಗೆಟ್ ಟುಗೆದರ್ ಆಗ್ತಾ ಇರುತ್ತೆ. ಸೊ ನಾವು ಇದು ಗರ್ಬಾ, ದಾಂಡಿಯಾ ಅದೆಲ್ಲ ಹೋಗಿ ಡಾನ್ಸ್ ಮಾಡಿ ತುಂಬಾ ಚೆನ್ನಾಗಿ, ಅಂದ್ರೆ ಇಂಡಿಯನ್ ಕಲ್ಚರ್ ಅನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ನಿಜ, ಸೃಷ್ಟಿ ಮಾಡ್ಕೊಂಡು ನಾವು ಗೆಟ್ ಟುಗೆದರ್ಸ್ ಈ ತರ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತೀವಿ. ಸೊ ಅಲ್ಲಿ ಈಗ ನೀವು ಲಂಡನ್ ಗೃಹಿಣಿ, ಓಕೆ, ನಿಮಗೆ ಒಂದು ಸಾಹಿತ್ಯಿಕವಾಗಿ ಆ ಒಂದು ವಾತಾವರಣ ಅಥವಾ ಅಲ್ಲಿಯ ಜೀವನ ಯಾವ ತರ ಸಹಾಯ ಮಾಡ್ತು? ತುಂಬಾ ಲಂಡನ್ ಅಲ್ಲಿ ತುಂಬಾ ಸಪೋರ್ಟ್ ಸಿಗುತ್ತೆ. ಅಲ್ಲಿ ಗವರ್ಮೆಂಟ್ಗಳು ಈ ಬಡ್ಡಿಂಗ್ ರೈಟರ್ಸ್ಗೆಲ್ಲ ಅಲ್ಲಿ ಲೈಬ್ರರಿಗಳಲ್ಲಿ ರೀಡಿಂಗ್ ಗ್ರೂಪ್ಗಳ ಅಂತ ಮಾಡಿರ್ತಾರೆ. ಎನಿವನ್ ಕ್ಯಾನ್ ಗೋ. ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಹೋಗಿ ಅವರ ಹೆಸರು ನೋಂದಾಯಿಸಿ ಅವರು ಆ ಗ್ರೂಪ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅಂದ್ರೆ ವಾರದಲ್ಲಿ 2 ರೀಡಿಂಗ್ ಗ್ರೂಪ್ಗಳು, 3 ರೀಡಿಂಗ್ ಗ್ರೂಪ್ಗಳು ಈ ತರ ಇರುತ್ತೆ. ಈಗ ಒಂದು ಸ್ಪಿರಿಚುವಲ್ ರೀಡಿಂಗ್ ಗ್ರೂಪ್ ಅಂತ. ಆ ಸ್ಪಿರಿಚುವಾಲಿಟಿಯಲ್ಲಿ ಯಾರಿಗೆ ಆಸಕ್ತಿ ಇರುತ್ತೋ ಅವ್ರುಗಳು ಹೋಗಿ ಸೇರ್ಬೋದು. ಆ ಸ್ಪಿರಿಚುವಲ್ ಬುಕ್ ಗಳನ್ನ ಓದ್ಬಿಟ್ಟು ಆ ವಿಷಯದ ಮೇಲೆ ಡಿಸ್ಕಸ್ ಮಾಡೋದು. ಆಮೇಲೆ
ಅದೇ ತರ ಡಿಫ್ರೆಂಟ್ ಟಾಪಿಕ್ಗಳ ಮೇಲೆ ರೀಡಿಂಗ್ ಗ್ರೂಪ್ ಅಂತ ಮಾಡ್ಕೊಂಡು ಅದೆಲ್ಲ ಗೌರ್ಮೆಂಟೇನೆ ಲಂಡನ್ ಕೌನ್ಸಿಲ್ ಸಿಸ್ಟಮ್ ಅಲ್ಲಿ ಕೌನ್ಸಿಲ್ಗಳು ಈ ತರ ಪ್ರೋಗ್ರಾಮ್ಗಳನ್ನ ಅರೇಂಜ್ ಮಾಡಿರ್ತಾರೆ. ಸೊ ಎನಿ ಒನ್ ಕ್ಯಾನ್ ಗೋ. ಇವನ್ ಕ್ರಿಯೇಟಿವ್ ರೈಟರ್ಸ್ ಗ್ರೂಪ್ ಅಂತ ಇದೆ, ಅಲ್ಲೂ ನಾನು ಇವನ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಅವರು ಟಾಪಿಕ್ಗಳನ್ನ ಕೊಡ್ತಾರೆ, ನಾವು ಅದನ್ನ ನಮ್ಮ ಟ್ಯಾಲೆಂಟ್ ಅನ್ನ ಶೋಕೇಸ್ ಮಾಡಬಹುದು. ಮತ್ತೆ ಕಲಿಯೋದು ತುಂಬಾ ಇರುತ್ತೆ, ನಾವ್ ಎಷ್ಟೇ ಕಲ್ತ್ರು ಯಾವತ್ತು ಮುಗಿಯಲ್ಲ. ನಿಜ. ಆತರ ಒಂಥರ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡೋದು, ಆತರ ಎಲ್ಲ ತುಂಬಾ ಸಪೋರ್ಟ್ ಸಿಗುತ್ತೆ ಕೌನ್ಸಿಲ್ಗಳಿಂದ. ಮತ್ತೆ ಇನ್ನೊಂದು ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿಂದ ನೋಡಿದ್ದಂದ್ರೆ ಒಂದು ಫೇಮಸ್ ಆರ್ಗನೈಸೇಷನ್ ಇದೆ ಇಂಗ್ಲಿಷ್ ಪೆನ್ ಅಂತ. ಅವರು ಕೂಡ ದೇ ಸಪೋರ್ಟ್ ಆರ್ಟಿಕಲ್ಸ್ ಆನ್ ಇದು ಈಗ ಪ್ರಿಸನ್ ಲೈಫ್ ಹೇಗಿರುತ್ತೆ, ಆಮೇಲೆ ಲೆಸ್ ಪ್ರಿವಿಲೇಜ್ಡ್ ಪೀಪಲ್ ಅಂದ್ರೆ ಏನ್ ಹೇಳ್ತೀವಿ ಕೆಳಸ್ತರದ ಜನಗಳ ಜೀವನ, ಆತರ ಈ ತರ ಸೋಷಿಯಲ್ ಕಾಸ್ ಗಳ ಮೇಲೆ ಆರ್ಟಿಕಲ್ ಗಳನ್ನ ಬರೆಯೋದಕ್ಕೆ ಎನ್ಕರೇಜ್ ಮಾಡ್ತಾರೆ. ಅದು ತುಂಬಾ ಇಷ್ಟ ಆಯ್ತು ನನ್ಗೆ, ಆ ತರ ಆರ್ಟಿಕಲ್ ಗಳನ್ನ. ಮತ್ತೆ ಸಪೋರ್ಟ್ ಆರ್ಗನೈಸೇಷನ್ಗೆ ತುಂಬಾ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಕಂಪನಿಗಳು ಎಲ್ಲ ಡೊನೇಟ್ ಮಾಡಿ ಅದನ್ನ ಬೆಳೆಸ್ತಾ ಇದ್ದಾರೆ, ಅದೊಂದು ತುಂಬಾ ಖುಷಿ. ಸೊ ಅದೊಂದು ಒಳ್ಳೆ ಆರ್ಗನೈಸೇಷನ್, ಆ ತರ ಸಪೋರ್ಟ್ ಗಳು ತುಂಬಾ ಸಿಗುತ್ತೆ. ಆ ತರದ ಒಂದು ಸಪೋರ್ಟ್ ಸಿಕ್ಕಾಗ ಇನ್ನಷ್ಟು ಹೆಚ್ಚಿನ ಸಾಹಿತಿಗಳು ಬರೋದಕ್ಕೆ ಇನ್ನೂ ಸಾಧನೆ ಮಾಡೋದಕ್ಕೆ ಕಾರಣ. ನಿಜ ನಿಜ. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋದಿಕ್ಕೆ, ಮತ್ತೆ ನಮ್ಮಲ್ಲಿರೋ ಟ್ಯಾಲೆಂಟ್ ಅನ್ನ ಯಾಕಂದ್ರೆ ತುಂಬಾ ಸಲ ಏನಾಗುತ್ತೆ, ನಾವು ಹೆಸಿಟೇಷನ್ ಇಂದ ನಾವು ಮುಂದೆ ಹೋಗಲ್ಲ. ಅಯ್ಯೋ ಅದು ಚೆನ್ನಾಗಿರುತ್ತೋ ಇಲ್ವೋ, ಯಾರು ನಕ್ಕಿದ್ರೆ ಏನ್ ಮಾಡೋದು ಆತರ. ಬಟ್ ಇಲ್ಲಿ ತುಂಬಾ ಸಪೋರ್ಟ್ ಸಿಗುತ್ತೆ, ಯಾಕೆಂದ್ರೆ ನಾವು ಆ ಗ್ರೂಪ್ ಅಲ್ಲಿ ಸೇರೋದ್ರಿಂದ ಅಲ್ಲೆಲ್ರೂ ಅದೇ ನಮ್ಮ ತರಾನೇ ಇರ್ತಾರೆ. ಅವ್ರು ಅದೇ ಹೆಸಿಟೇಷನ್ ಅಲ್ಲಿ ಇರ್ತಾರೆ. ಸೊ ನಾವುಗಳು ನಿಜ ಆ ತರ ಸಪೋರ್ಟ್ ಸಿಕ್ಬಿಟ್ಟು ನಮ್ಗೆ ಆ ಸಿಚುಯೇಷನ್ ಕ್ರಿಯೇಟ್ ಆದಾಗ ನಮ್ಗೆ ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅದು ಒಂದು ಒಳ್ಳೆ ಸಿಸ್ಟಮ್ ಅಲ್ಲಿ ತುಂಬಾ ನಿಜ. ಮತ್ತೆ ಇವನ್ ಅದ್ರಲ್ಲೂ ಡಿಫ್ರೆಂಟ್ ಏಜ್ ಗ್ರೂಪ್ ಗಳಿಗೂ ಇದೆ. ಈಗ ಚಿಕ್ಕ ಮಕ್ಳಿಗೆ ಒಂದು ರೀಡಿಂಗ್ ಗ್ರೂಪ್ ಅಂತ, ಇವನ್ ನನ್ನ ಮಗನನ್ನು ಕೂಡ ನಾನು ಕರ್ಕೊಂಡು ಹೋಗ್ತಿದ್ದೆ. ಚಿಕ್ಕ ಮಕ್ಕಳಿಗೂ ಆಸಕ್ತಿ ಬರುತ್ತೆ, ಮಕ್ಳಿಗೂ ಇವನ್ ಎನ್ಕರೇಜ್ ಮಾಡ್ತಾರೆ ಎಸ್ಸೆಗಳನ್ನ ಬರೆಯೋದಿಕ್ಕೆ. ಮತ್ತೆ ಅವರಿಗೆ ಯಾವ್ದೇ ಒಂದು ಈಗ ಚೆಸ್ ಗ್ರೂಪ್ ಅಂತ ಇರುತ್ತೆ, ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆತರ ಸಪೋರ್ಟ್ ಸಿಗುತ್ತೆ ಕೌನ್ಸಿಲ್ಗಳಿಂದ. ಮತ್ತೆ ಅದೇ ಕ್ಷೇತ್ರಗಳಲ್ಲಿ ಮುಂದುವರಿಬೇಕಂದ್ರೆ ಆ ಗೌರ್ಮೆಂಟ್ದೇ ಕೂಡ ಸ್ಕೂಲ್ಗಳಿರುತ್ತವೆ, ಅದು ಶಾರ್ಟ್ ಕೋರ್ಸಸ್ ಇರುತ್ತವೆ. ಆಮೇಲೆ ಅಡ್ವಾನ್ಸ್ ಡಿಪ್ಲೊಮಾ ಆ ತರಾನು ಇರುತ್ತೆ. ಸೊ ಅದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಥವಾ ಯಾರಿಗೇ ಆಗ್ಲಿ, ಅಥವಾ ಈವನ್ 50 ವರ್ಷ 60 ವರ್ಷದ ಮೇಲ್ಪಟ್ಟವ್ರಿಗೂ ಕೂಡ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ. ಈವನ್ ಅವ್ರ ಗ್ರೂಪ್ ಗಳಲ್ಲಿ ಅವರ ಏಜ್ ನವರೇ ಇರೋದ್ರಿಂದ ಅವರಿಗೆ ಯಾವ ಹೆಸಿಟೇಷನ್ ಇರೋದಿಲ್ಲ. ಅದ್ರಲ್ಲಿ ಎಷ್ಟು ಭಾರತೀಯರು ತುಂಬಾ ಇದ್ದಾರೆ, ತುಂಬಾ ಜನ ಅಂದ್ರೆ ತುಂಬಾ ಜನ ಈಗ ಅಲ್ಲೇ ಸೆಟ್ಲ್ ಆಗಿರ್ತಾರೆ. ತುಂಬಾ ಗುಜರಾತೀಸ್ ತುಂಬಾ ಇದ್ದಾರೆ, ಅವ್ರಲ್ಲೇನೆ ಈಗ ಎಷ್ಟೊಂದು ಜನರೇಷನ್ಗಳು ಹುಟ್ಟಿ ಬೆಳೆದವರು ಇದ್ದಾರೆ. ಸೊ ಅವ್ರಿಗೆಲ್ಲ ಒಂಥರ ಸಪೋರ್ಟ್ ಸಿಗುತ್ತೆ. ಮತ್ತೆ ಓಲ್ಡ್ ಏಜ್ ನಲ್ಲಿ ಯಾವ್ದೋ ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋಕೆ, ಅವ್ರನ್ನ ಅವ್ರು ಎಂಗೇಜ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಹಾಯ ಆಗುತ್ತೆ. ಒಳ್ಳೆ ಸಿಸ್ಟಮ್. ಹೌದು, ನಾವು ಬಹುಶಃ ನಾವು ನೋಡಿ ಕಲಿಬೇಕಾದಂತ ವಿಷಯಗಳು, ಕಲಿಯೋದಕ್ಕೆ ಯಾವ್ದಾದ್ರೆ ಎಲ್ಲಿಂದ ಬೇಕಾದ್ರೂ ತಗೋಬಹುದು. ಹಾಗೆ ತಾವು ಈಗ ಅಲ್ಲಿ MBA ಅಧ್ಯಯನ ಮಾಡ್ತಾ ಇದ್ದೀರಾ, ಅದು ಸಹ ಒಂದು ರೀತಿ ಮಾಧ್ಯಮಕ್ಕೆ ಕನೆಕ್ಷನ್ ಇದೆ ಅಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವ ಯೂನಿವರ್ಸಿಟಿ, ಏನು ನಿಮ್ಮ ಕೋರ್ಸ್ ನ ಒಂದು ವಿವರ? ನಾನು ಮಾಡಿದ್ದು ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ ಅಂತ, ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ. MBA ಇನ್ ಮಾರ್ಕೆಟಿಂಗ್ ಮಾಡಿದೆ ನಾನು. ಈವನ್ ಅಲ್ಲಿ ಹೈಯರ್ ಎಜುಕೇಶನ್ ಅಲ್ಲೂ ಕೂಡ ನನ್ಗೆ ಅನಿಸ್ತಾ ಇತ್ತು, ಯಾಕೆ ಇಂಡಿಯನ್ಸ್ ಇಷ್ಟೊಂದು ಬರ್ತಾರೆ ಇಲ್ಲಿ. ಯಾಕೆಂದ್ರೆ ಅಲ್ಲಿ
ಸೆಲ್ಫ್ ಲರ್ನಿಂಗ್ಗೆ ಜಾಸ್ತಿ ಪ್ರಿಫರೆನ್ಸ್. ಇಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಪ್ರೊಫೆಸರ್ಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವರು ಹೇಳ್ಕೊಡ್ತಾರೆ, ಅದು ಮಾಡ್ತಾರೆ ಅಂತ, ಕಲಿಬೇಕು ಅಂತ. ಬಟ್ ಅಲ್ಲಿ ವಾಟ್ ದೇ ಸೇಸ್ ಲೈಕ್ ವಿ ವೋಂಟ್ ಸ್ಪೂನ್ ಫೀಡ್ ಯು ಅಂತ. ನಿಮ್ಗೆ ನಾವು ಸ್ಪೂನ್ ಅಲ್ಲಿ ಫೀಡ್ ಮಾಡೋದಿಲ್ಲ, ಯು ಹ್ಯಾವ್ ಟು ಕಮ್ ಔಟ್ ಅಂಡ್ ಲರ್ನ್. ಅಂದ್ರೆ ನಾವು ಸೆಲ್ಫ್ ಲರ್ನಿಂಗ್ ಗೆನೆ ಜಾಸ್ತಿ ಒತ್ತು. ಇವನ್ ಪ್ರೈಮರಿಯಲ್ಲೂ ಕೂಡ ಮಕ್ಕಳನ್ನ ಎನ್ಕರೇಜ್ ಮಾಡೋದು ಅವರು ಆತರ, ಅದೇ ಸಿಸ್ಟಮ್ ಹೈಯರ್ ಎಜುಕೇಶನ್ ಅವ್ರು ಫಾಲೋ ಮಾಡ್ತಾರೆ. ನಿಜ. ಸೊ ಅದಕ್ಕೆ ಅನ್ಕೊಂತಿದ್ದೆ, ಯಾಕೆ ನಮ್ಗೆ ಇಂಡಿಯಾದಲ್ಲಿ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರಲ್ಲ, ಯಾಕೆ ಎಲ್ರು ಇಲ್ಲಿ ಬರ್ತಾರೆ ಅಂತ. ಆಮೇಲೆ ಅದೂನು ಒಂಥರ ಅಡ್ವಾಂಟೇಜನೆ, ಯಾಕೆಂದ್ರೆ ನಾವು ಅವ್ರು ಕಲ್ಸಿದಷ್ಟು ಕಲಿಯೋದು ಅಂತ ಮಾಡ್ಕೊಂಡ್ರೆ ನಾವು ಎಕ್ಸ್ಪ್ಲೋರ್ ಮಾಡೋದು ಕಮ್ಮಿ ಆಗತ್ತೆ, ಸೀಮಿತ ಮಾಡ್ಕೊಂಡ್ಬಿಡ್ತೀವಿ. ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಪ್ರಯತ್ನಿಸಲ್ಲ, ಒಂದು ಲಿಮಿಟ್ ಒಳಗಡೆನೆ ಅದರಲ್ಲೇನೆ ಮಾಡ್ತಾ ಇರ್ತೀವಿ. ಸೊ ವೆನ್ ನಾವೇನೆ ಕಲಿಬೇಕು ಅಂತ ಆದವಾಗ ಎಷ್ಟೊಂದು ಪ್ರಯತ್ನಗಳನ್ನ ಮಾಡ್ತೀವಿ, ಎಷ್ಟೊಂದು ಈಗ ನನ್ನ ಪ್ರಾಜೆಕ್ಟ್ಗೆನೆ ಎಷ್ಟೊಂದು ರಿಸರ್ಚ್ ಮಾಡಿದೆ ನಾನು. ಮೋಸ್ಟ್ಲಿ ಅಲ್ಲಿ ಪ್ರಾಜೆಕ್ಟ್ ಸಿಸ್ಟಮ್, ಅಸೈನ್ಮೆಂಟ್ಗಳೇನೆ ಜಾಸ್ತಿ ಎಕ್ಸಾಮ್ಗಳಿಗಿಂತ. ಡಿಫ್ರೆಂಟ್ ಟಾಪಿಕ್ಸ್ ಕೊಡ್ತಾರೆ, ಅದ್ರ ಮೇಲೆ ನಾವು ತುಂಬಾ ರಿಸರ್ಚ್ ಮಾಡ್ಬಿಟ್ಟು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲಾನು ಫ್ಯೂಚರ್ ಅನ್ನ ಪ್ರಿಡಿಕ್ಟ್ ಮಾಡ್ಬಿಟ್ಟು ಬರಿಬೇಕು. ಪಾಸ್ಟ್ ಮತ್ತೆ ಪ್ರೆಸೆಂಟ್ ಅನ್ನ ರಿಸರ್ಚ್ ಮಾಡ್ಬಿಟ್ಟು ಹೇಗಿತ್ತು, ಈಗ ಹೇಗಿದೆ ಅಂತ ವಿಷಯಗಳನ್ನ ಸಂಗ್ರಹಿಸಿ ಬರಿಬೇಕು. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಅನ್ಕೊಂಡೆ ಓಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದೂನು ಒಂದು ಆಮೇಲೆ ನಿಮ್ಮಲ್ಲಿರುವ ಒಂದು ಕ್ರಿಯಾಶೀಲತೆ ತೋರಿಸ್ಕೊಳ್ಳೋದಕ್ಕೂ ಒಂದು ಅವಕಾಶ ಸಿಗುತ್ತಲ್ಲ ಅಲ್ಲಿ. ಖಂಡಿತ. ಅಂದ್ರೆ ಅದೇ ನಮ್ ಪೊಟೆನ್ಶಿಯಲ್ನೇ ನಾವು ಇನ್ನು ಅರ್ಥ ಮಾಡ್ಕೊಂಡಿರಲ್ಲ, ನಮ್ಮ ಹತ್ರ ಎಷ್ಟು ಸಾಧ್ಯ ಇದೆ ನಾವು ಅರ್ಥ ಮಾಡ್ಕೊಳಕ್ಕೂ ಆಗುತ್ತೆ. ನಿಜ. ಅಂದ್ರೆ ನಾವು ಒಂದು ಲಿಮಿಟ್ ಅಲ್ಲೇನೆ ಅದ್ ಏನಿದೆಯೋ ಅದಷ್ಟು ಬರಿತೀವಿ, ಅದಷ್ಟು ಓದುತ್ತೀವಿ. ಆದ್ರೆ ನಾವೇನೆ ಅದನ್ನ ಹೋಗಿ ನೋಡಿ ಕಲಿಬೇಕಂತಿರುವಾಗ ಯಾವ್ಯಾವ ಸಾಧ್ಯತೆಗಳಿವೆಯೋ ಎಲ್ಲವನ್ನ ರಿಸರ್ಚ್ ಮಾಡಿ ವಿಷಯ ಸಂಗ್ರಹಿಸಿ ಇನ್ನಷ್ಟು ಒಂದು ವಿಶಾಲ ಆಗುತ್ತೆ, ನಮ್ದು ದೃಷ್ಟಿಕೋನ ವಿಶಾಲ ಆಗುತ್ತೆ. ಮತ್ತೆ ತುಂಬಾ ವಿಷಯಗಳನ್ನ ತಿಳ್ಕೊಂತೀವಿ, ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಅಂದ್ರೆ ಅದೇ ರೀತಿ ಅಲ್ಲಿ ನೀವು ಅಷ್ಟೊಂದು ಎಫರ್ಟ್ ಸಹ ಹಾಕ್ಬೇಕು ಅದಕ್ಕೆ ಅಲ್ವಾ? ಹೌದು. ಅದ್ರ ಜೊತೆಗೆ ಮತ್ತೆ ಗೃಹಿಣಿ, ಆ ತುಂಟ ಮಗನ್ ನೋಡ್ಕೊಳ್ತೀರಾ, ಎಲ್ಲಾ ಕೆಲಸ ಮಾಡ್ಕೋಬೇಕು. ಅದ್ರ ಜೊತೆ ಬರವಣಿಗೆಯಲ್ಲೂ ಸಾಕಷ್ಟು ಅಪ್ಡೇಟ್ ನೀವು ನೋಡ್ತಿರ್ತೀನಿ ನಾನು. ನಿಜಕ್ಕೂ ಅಸೈನ್ಮೆಂಟ್ ಇವತ್ ಕೊಟ್ರೆ ನಾಳೆನೆ ಮುಗಿಸ್ ಕಳಿಸ್ತೀರಾ, ಅಷ್ಟು ಫಾಸ್ಟ್ ಇದ್ದೀರಾ ನೀವು. ಅದು ಹೇಗ್ ಸಾಧ್ಯ ಚೇತನ? ಅಷ್ಟೆಲ್ಲಾ ಸಮಯ, ಅದೆಲ್ಲಾ ಕೆಲಸಗಳ ಮಧ್ಯ ಸಮಯನ ಹೇಗ್ ಹೊಂದಿಸ್ಕೊಂತೀರಾ? ಡೆಡಿಕೇಶನ್ ಅಂತ ಹೇಳ್ಬೋದು, ಪ್ಯಾಷನ್. ನಾವ್ ಯಾವಾಗ ನಮ್ಗೆ ಮಾಡ್ಬೇಕು ಅನ್ನೋ ಒಂದು ಝೀಲ್ ಇರುತ್ತ, ಅವಾಗ ಮೋಸ್ಟ್ಲಿ ಅದಾಗೋಗುತ್ತೆ ಅನ್ಕೊಂತೀನಿ. ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಯಾವಾಗ ತುಂಬಾ ಆಸಕ್ತಿಯಿಂದ ನಾವು ಕೆಲಸ ಮಾಡ್ತೀವಿ, ಡೆಡಿಕೇಶನ್ ಅಪ್ಲೈ ಆಗುತ್ತೆ, ನಾನು ಒಪ್ಕೊಳ್ತೀನಿ ಖಂಡಿತ. ಯಾಕಂದ್ರೆ ಆಸಕ್ತಿ ಇದ್ರೆ ಅಥವಾ ಅವಕಾಶ ಇದ್ರೆ ನಿಜಕ್ಕೂ ಯಾವುದೇ ಸಮಯದ ಒಂದು ಮಿತಿ ಇರೋದೇ ಇಲ್ಲ. ಅಂದ್ರೆ ಅದು ಒಂಥರ ನಮ್ಗೆ ತಡೆ ಅಂತ ಅನ್ಸೋದೇ ಇಲ್ಲ. ಖಂಡಿತ. ಹಾಗೆ ತಾವು ಲೇಖನಗಳು, ಕತೆ, ಕವನಗಳೆಲ್ಲ ಬಂದಿದೆ. ಮತ್ತೆ ಮುಂದೆ ಯಾವ ಒಂದು ಕೃತಿಯನ್ನ ಬರಿಬೇಕು ಅನ್ಕೊಳ್ತಿದ್ದೀರಾ? ಯಾಕಂದ್ರೆ ಒಂದು ಯೋಜನೆ ಇದೆ, ಅದ್ ನನಗ್ ಗೊತ್ತು. ಯಾವ್ದೋ ಒಂದು ಬೃಹತ್ ಕೃತಿ ಒಂದು ರಚನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹೌದು. ನಾವಿಬ್ರುನೇ ಮಾತಾಡ್ಕೊಂಡಾಗೆ ತುಂಬಾ ಪ್ಲಾನ್ಗಳಿದೆ. ನಿಜ, ತುಂಬಾ ಪ್ಲಾನ್ಸ್ ಇದೆ. ಈವನ್ ಟಿವಿ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ಬೇಕು, ವಿಮೆನ್ ಮಾಧ್ಯಮಗಳಲ್ಲೇ ನಾವು ಮಾಧ್ಯಮದಲ್ಲೇ ಆಸಕ್ತಿ ಇರೋದ್ರಿಂದ ಅದರಲ್ಲೇ ಮುಂದುವರಿಯೋ ಪ್ಲಾನ್ ಇದೆ. ವಿಮೆನ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಗಳನ್ನ ಕೊಡ್ಬೇಕು ಅಂತ ಪ್ಲಾನ್ಸ್ ಇದೆ. ಯಾಕಂದ್ರೆ ನೀವು ಸಾಹಿತಿನೂ ಆಗಿರೋದ್ರಿಂದ, ಲೇಖಕಿನೂ, ಆ ಒಂದು ಇದನ್ನ ಬರೆಯೋದಕ್ಕೆ ಮತ್ತೆ ಆ ಒಂದು ಆ ಕ್ರಿಯಾಶೀಲತೆ ಆಗ್ಲಿ, ಆ ಭಾವನೆಗಳನ್ನ, ಹೆಣ್ಣಿನ ಭಾವನೆಗಳನ್ನ ಒಂದು ಸಮರ್ಪಕವಾಗಿ ತೋರ್ಸೋದಕ್ಕೆ ಕಾರಣ ಆಗುತ್ತೆ ಅಲ್ವಾ? ಹೌದು, ಹೌದು. ಮತ್ತೆ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್, ವಿಮೆನ್ ಆಡಿಯನ್ಸ್ಗೆ, ನಾವ್ ಯಾವ್ದು ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಡೇ ಟು ಡೇ ಲೈಫ್ ಅಲ್ಲಿ ಅನ್ನೋದು ಒಂದು ಐಡಿಯಾ ಸಿಗೋದ್ರಿಂದ, ನಾವು ಒಂದು ಗೃಹಿಣಿ ಆಗಿರೋದ್ರಿಂದ ನಮ್ಗೆ ಓಕೆ ಈ ತರ ಒಂದು ಪ್ರೋಗ್ರಾಮ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ, ನಮ್ ವ್ಯಕ್ತಿತ್ವ ವಿಕಸನಕ್ಕೂ ಹೆಲ್ಪ್ ಆಗುತ್ತೆ, ಮತ್ತೆ ನಮ್ಮ ಡೇ ಟು ಡೇ ಲೈಫ್ಗೂ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಇರೋದ್ರಿಂದ
ಆ ವಿಷಯಗಳಲ್ಲೇ ಸ್ವಲ್ಪ ಏನೋ ಒಂದು ಮಾಧ್ಯಮದಲ್ಲಿ ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅಂತ ಪ್ಲಾನ್ಸ್ ಇದೆ. ಆಮೇಲೆ ಬರವಣಿಗೆ ಇದ್ದೇ ಇದೆ, ಅದು ಒಂದು ರಕ್ತದಲ್ಲೇ ಇದೆ. ಸೊ ಅದು ಮುಂದುವರಿಯುತ್ತೆ ಖಂಡಿತ. ಮತ್ತೆ ಇನ್ನೂ ಏನೇನೋ ಇದೆ ಪ್ಲಾನ್ಸ್. ಸೊ ನೋಡೋಣ, ಅದು ಟೈಮ್ ಬಂದಂಗೆ. ನಿಜ ನಿಜ. ಆಮೇಲೆ ತಾವು ಉದ್ಯೋಗವನ್ನು ಮಾಡಿದ್ರಿ ಅಲ್ವಾ? ಯಾವ್ದು ಹ್ಯೂಮನ್ ರಿಸೋರ್ಸ್, ಹ್ಯೂಮನ್ ರಿಸೋರ್ಸ್ ಅಲ್ಲಿ ಅದರ ಒಂದು ಅನುಭವ ಹೇಳ್ತೀರಾ? ಅದ್ರಲ್ಲೂ ಆ ಒಂದು ವಿಷಯದ ಬಗ್ಗೆನೂ ತಾವು ಲೇಖನ ಬರ್ದಿದ್ರಿ? ಹೌದು ಹೌದು. ನಾನು ನಾನು ಲಂಡನ್ ಒಲಿಂಪಿಕ್ಸ್ ಬಗ್ಗೆ ನಂದು ತುಂಬಾ ಜನಪ್ರಿಯ ಆಯ್ತು ಆ ಲೇಖನ. ಅದು ಅಲ್ಲೇ ಇರೋದ್ರಿಂದ, ನಾನು ಲಂಡನ್ ಒಲಿಂಪಿಕ್ಸ್ ಟೈಮ್ ನಲ್ಲಿ ಅಲ್ಲೇ ಇದ್ದಿದ್ರಿಂದ ಫುಲ್ ನಮ್ಮ ಮನೆಗೆ ಹತ್ರನೇ ಇತ್ತು ಒಲಿಂಪಿಕ್ ಸ್ಟೇಡಿಯಂ ಕೂಡ. ಅದ್ರ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೊಂಡು ಅದು ತುಂಬಾ ಒಳ್ಳೆ ಲೇಖನ ಬಂತು ನನ್ನಿಂದ. ಆಮೇಲೆ ಹ್ಯೂಮನ್ ರಿಸೋರ್ಸ್ ಅಲ್ಲೂ ಕೂಡ ಜಾಬ್ಗಳಲ್ಲಿ ಇದು ಅದನ್ನು ನನ್ಗೆ ಆ ಲೇಖಕಿಯ ಒಂದು ಐಸ್ ಇರೋದ್ರಿಂದ ಅಲ್ಲೂ ಜಾಬ್ನಲ್ಲೂ ನನ್ಗೆ ಹೆಲ್ಪ್ ಆಯ್ತು. ಅದೇ ಅದೇ, ಅದೊಂದು ಚೇತನ. ಇನ್ನೊಂದು ನನಗ್ ತುಂಬಾ ಕಾಡುವ ಪ್ರಶ್ನೆ ಒಂದು ಕೇಳ್ತೀನಿ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಇಂಗ್ಲಿಷ್ನಲ್ಲಿ ಬರಿಬೇಕು ನಾವು, ಅದು ಬಂದ್ರೆ ಅದ್ರ ಜ್ಞಾನ ಇದ್ರೆ ಅಥವಾ ಅದಕ್ಕೆ ಅವಕಾಶ ಇದ್ರೆ ನಾವು ಅದ್ರಲ್ಲಿ ಬರೆದ್ರೆ ಇನ್ನೂ ನಾವು ಹೆಚ್ಚು ಪರಿಚಯ ಆಗ್ತೀವಿ, ಓದುಗರಿಗೆ ಇನ್ನೂ ಇದಾಗುತ್ತೆ ಅಂತ ಅನ್ಸುತ್ತೆ. ತಾವು ಇನ್ನೂ ಕನ್ನಡದಲ್ಲೇ ಬರೀತಿದ್ದೀರಲ್ಲ, ಅಷ್ಟೊಂದು ಕನ್ನಡ ಪ್ರೀತಿನ ಹೇಗೆ? ಅದು ಕನ್ನಡ ಯಾಕೆಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಬರಿಬಹುದು ಸುಲಭವಾಗಿ, ಅಲ್ಲಿ ಇದ್ದೀರಾ ಬೇರೆ. ಹೌದು, ಇವನ್ ಇಂಗ್ಲಿಷ್ ನಲ್ಲೂ ಬರ್ದಿದ್ದೀನಿ ನಾನು ಕೆಲವು ಲೇಖನಗಳನ್ನ. ಆದ್ರೆ ನಮ್ದು ಬೇರು ಕನ್ನಡ ಆಗಿರೋದ್ರಿಂದ ಬೇರಿಂದನೇ ತಾನೇ ಚಿಗುರು ಎಲ್ಲ ಅದ್ರ ಮೇಲೆ ಇರೋ ಒಲವೇ ಬೇರೆ. ನಿಜ. ಅದಕ್ಕೆ ನಾನು ಹೇಳಿದೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರೋ ಅನ್ನೋದಕ್ಕೆ ತುಂಬಾ ಒಳ್ಳೆ ನಿದರ್ಶನ. ಅದೇನೋ ಒಂಥರ ನಮ್ಮೂರು, ನಮ್ಮ ಭಾಷೆ, ಅಲ್ಲಿಯೂ ಕೂಡ ಯಾರೋ ಕನ್ನಡದವರು ಕನ್ನಡ ಮಾತಾಡೋದು ಕೇಳಿದ ತಕ್ಷಣ ನಮ್ಗೊಂಥರ ಏನೋ ಅಲರ್ಟ್ ಆಗ್ತೀವಿ, ಓ ಯಾರೋ ಕನ್ನಡದವ್ರು ಇದ್ದಾರೆ ಅಂತ. ಅದು ಸೊ ಅದು ಒಂಥರ ಬೇರಿಗೆ ಬೇರಿನಿಂದ ಚಿಗುರು ಅನ್ನೋ ತರ ಅದು ಯಾವಾಗ್ಲೂ ಆ ಸ್ಫೂರ್ತಿ ಇದ್ದೇ ಇರುತ್ತೆ. ಕನ್ನಡದ ಬಗ್ಗೆ ಒಲವು, ಕನ್ನಡದ ಬಗ್ಗೆ ಸೆಳೆತ ಇದ್ದೇ ಇರುತ್ತೆ. ಸೊ ಇವನ್ ಅಲ್ಲೂ ತುಂಬಾ ಕನ್ನಡ ಸಂಘಟನೆಗಳಿವೆ, ಅಲ್ಲೂ ತುಂಬಾ ಪ್ರೋಗ್ರಾಮ್ಸ್ ಗಳನ್ನೆಲ್ಲ ನಡೆಸ್ತಾ ಇದ್ದೀವಿ. ನಿಮ್ಮ ಒಡನಾಟ? ನಮ್ಮ ಒಡನಾಟ ಕೂಡ ಅಲ್ಲಿ ಇನ್ವಾಲ್ವ್ ಆಗ್ತೀವಿ. ಪ್ರೋಗ್ರಾಮ್ಗಳನ್ನ ನಡೆಯುತ್ತೆ. ಕನ್ನಡಿಗರು ಯುಕೆ ಅಂತ ಒಂದು ಸಂಘಟನೆ ಇದೆ, ಅಲ್ಲೂ ಇಯರ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತೆ ಕ್ರೀಡಾಕೂಟ, ಕನ್ನಡಿಗರ ಕ್ರೀಡಾಕೂಟ ಅಂತೆಲ್ಲ ಮಾಡ್ತೀವಿ. ಸೊ ಚೆನ್ನಾಗಿರತ್ತೆ, ಎಲ್ರು ಕನ್ನಡದವರು ಸೇರ್ಕೊಂಡು ನಮ್ಮ ಭಾಷೆ ಮಾತಾಡೋದು ಹೊರನಾಡಿನಲ್ಲಿ ಒಂಥರ ಖುಷಿಯ ವಿಚಾರ ಅಲ್ವಾ? ಹೌದು. ಆಮೇಲೆ ಅಲ್ಲಿ ತಾವು ಸಾಹಿತ್ಯದ ಏನಾದ್ರೂ ಕಾರ್ಯಗಳನ್ನ ಮಾಡಿದಿರಾ ನಿಮ್ಮ ಕನ್ನಡ ಸಂಘದಲ್ಲಿ? ಅಲ್ಲಿ ಸಾಹಿತ್ಯ ಇನ್ನ ಅದು ಮೋಸ್ಟ್ಲಿ ಈಗ ಡೆವಲಪ್ ಆಗ್ತಾ ಇದೆ. ಸಾಹಿತ್ಯ ಯಾವ್ದಾದ್ರು ಒಂದು ಪುಸ್ತಕ ರೂಪದಲ್ಲಿ ಅಲ್ಲಿಯ ಪ್ರೋಗ್ರಾಮ್ಗಳನ್ನ, ಮತ್ತೆ ಅಲ್ಲಿ ಬಡ್ಡಿಂಗ್ ರೈಟರ್ಸ್, ಮ್ಯಾಚೂರ್ ರೈಟರ್ಸ್ಗಳನ್ನ ಸೇರ್ಕೊಂಡು ಆ ತರ ಒಂದು ನಾವು ಪುಸ್ತಕ ರೂಪದಲ್ಲಿ ಹೊರತರಬಹುದು ಅಂತ ಈಗಷ್ಟೇ ಅದು ಪ್ರಸ್ತಾಪ ಬರ್ತಾ ಇದೆ. ಅದ್ ಬಿಟ್ರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸು, ಈ ಹಬ್ಬಗಳ ದಿನ ಆಚರಿಸೋದು, ಅದು ಎಲ್ಲ ತುಂಬಾ ಇದೆ. ಸಾಂಪ್ರದಾಯಿಕವಾಗಿ ಒಬ್ರಿಗೊಬ್ರು ಮನೆಗೆ ಗೆಟ್ ಟುಗೆದರ್ ತರ ಒಬ್ರು ಮನೆಗೆ ಒಬ್ರು ಹೋಗೋದು, ಆಚರಣೆ ಮಾಡೋದು ತುಂಬಾ ಖುಷಿ ಇರುತ್ತೆ. ಆಮೇಲೆ ಲಂಡನ್ ಅಂದ್ರೆ ತುಂಬಾ ಬಹುಭಾಷಿಗರ ನಾಡು ಅದು ಅಲ್ವಾ? ಅಲ್ಲಿ ಎಲ್ಲಾ ತರದ ಎಲ್ಲಾ ದೇಶಗಳ ಜನರು ಇದ್ದಾರೆ, ಎಲ್ಲಾ ಪ್ರದೇಶಗಳ ಜನರು ಇದ್ದಾರೆ. ಹೇಗೆ ಅದ್ರ ಬಗ್ಗೆ ಒಂದೆರಡು ಮಾತು ನಿಮ್ಮ ಒಂದು ಸಾಹಿತ್ಯಕ ದೃಷ್ಟಿಯಿಂದ? ಲಂಡನ್ ಅಲ್ಲಿ ಅದೇ ಹೇಳ್ದಂಗೆನೆ ಈಗ ಮಿಕ್ಸ್ಡ್ ಕಲ್ಚರ್, ತುಂಬಾ ದೇಶಗಳ ಜನರು ವಲಸೆ ಬಂದು ನೆಲೆಸಿದ್ದಾರೆ. ತುಂಬಾ ಅಂಡ್ ಆಲ್ಸೋ ನಾವು ಮೆಚ್ಕೊಳ್ಬೇಕಾದ ವಿಷಯ ಅಂದ್ರೆ ಎಲ್ಲಾ ಕಲ್ಚರ್ಗೂ ಸಪೋರ್ಟ್ ಮಾಡತ್ತೆ. ಈಗ ಗೌರ್ಮೆಂಟ್ ಆದ್ರೂನು ಈಗ ಅಲ್ಲಿ ಒಂದು ಲೈಬ್ರರಿಯಲ್ಲೇನೆ ಏಷ್ಯನ್ ಲ್ಯಾಂಗ್ವೇಜಸ್ಗೆನೆ ಒಂದು ಸೆಕ್ಷನ್,
ಅಲ್ಲಿ ನಾವು ಗುಜರಾತಿ ಬುಕ್ಸ್ಗಳು ಸಿಗುತ್ತೆ, ತಮಿಳ್ ಬುಕ್ಸ್ಗಳು ಸಿಗುತ್ತೆ, ಕೆಲವು ಕನ್ನಡ ಬುಕ್ಗಳು ಇವೆ, ಮತ್ತೆ ಇನ್ನು ಬೇರೆ ಬೇರೆ ಪೋಲ್ಯಾಂಡ್, ರೊಮೇನಿಯನ್ ಲ್ಯಾಂಗ್ವೇಜು, ಆ ಥರ ಡಿಫ್ರೆಂಟ್ ಈವನ್ ಉರ್ದು ಲ್ಯಾಂಗ್ವೇಜ್, ಆ ಥರ ಡಿಫ್ರೆಂಟ್ ಲ್ಯಾಂಗ್ವೇಜ್ಗಳ ಬುಕ್ಗಳನ್ನ ಕೂಡ ಲೈಬ್ರರಿಗಳು ಇಟ್ಟಿರ್ತವೆ. ಪ್ರತಿ ಏರಿಯಾಕ್ಕೊಂದೊಂದು ಲೈಬ್ರರಿ ಇರುತ್ತೆ. ಆ ಲೈಬ್ರರಿ, ಪ್ರತಿ ಲೈಬ್ರರಿಯಲ್ಲೂ ಒಂದು ಡಿಫ್ರೆಂಟ್ ಏಷ್ಯನ್ ಲ್ಯಾಂಗ್ವೇಜ್ ಬುಕ್ಸ್, ಮತ್ತೆ ಡಿಫ್ರೆಂಟ್ ಕಂಟ್ರೀಸ್ ಲ್ಯಾಂಗ್ವೇಜ್ಗಳ ಬುಕ್, ಆ ಥರ. ಇವನ್ ಇನ್ ಬೋರ್ಡ್ಗಳಲ್ಲೂ ಕೂಡ ಹಲವು ಈ ಏಷ್ಯನ್ ಕಮ್ಯುನಿಟೀಸ್ ಜಾಸ್ತಿ ಇರೋ ಪ್ರದೇಶಗಳಲ್ಲಿ ನಾವು ಇವನ್ ಗುಜರಾತ್ ಅಲ್ಲಿ ಬೋರ್ಡ್ ಬರ್ದಿರ್ತಾರೆ, ಗುಜರಾತಿ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರ್ತಾರೆ, ತಮಿಳಲ್ಲಿ ಬರ್ದಿರ್ತಾರೆ, ಹಿಂದಿಯಲ್ಲಿ ಬರ್ದಿರ್ತಾರೆ. ಸೊ ದೇ ಸಪೋರ್ಟ್ ಅಲ್ಲಿ ಕೌನ್ಸಿಲ್ಗಳಲ್ಲಿ ಅದನ್ನ ಎಕ್ನಾಲೇಜ್ ಮಾಡ್ತಾರೆ, ನಮ್ಮ ಲ್ಯಾಂಗ್ವೇಜ್ ಅನ್ನ, ನಮ್ಮ ಕಲ್ಚರ್ ಅನ್ನ ಈವನ್ ದೇ ಎಕ್ನಾಲೇಜ್ ಮಾಡಿ ನಮ್ಗೆ ಒಂಥರ ಖುಷಿ ಆಗುತ್ತೆ ನಮ್ಗೆ, ಓ ನಮ್ಮ ಭಾಷೆಯಲ್ಲೂ ಬರ್ದಿದ್ದಾರೆ ಅಂತ. ಅದು ಖುಷಿ ಆಗುತ್ತೆ ನೋಡಕ್ಕೆ. ಬರೀ ಏಷ್ಯನ್ ಕಂಟ್ರೀಸ್ ಅಂತಲ್ಲ, ತುಂಬಾ ದೇಶಗಳಿಂದನೂ ಜನರು ಬಂದಿರ್ತಾರೆ. ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ, ಫಿನ್ನಿಶ್, ಪೋಲ್ಯಾಂಡ್ ಹೇಳ್ದಂಗೆ, ಟರ್ಕಿ, ಸೊ ತುಂಬಾ ಭಾಷೆಗಳಲ್ಲಿ ಬರ್ದಿರ್ತಾರೆ. ಇವನ್ ಪುಸ್ತಕಗಳು ದೊರೆಯುತ್ತೆ ಲೈಬ್ರರಿಗಳಲ್ಲಿ. ಹಾಗಾಗಿ ನಿಮ್ಗೆ ಸಾಕಷ್ಟು ಮೆಟೀರಿಯಲ್ ಸಿಗುತ್ತೆ ಅಲ್ಲಿ ನಿಮ್ಗೆ ಅಲ್ವಾ, ಇನ್ನೂ ಅಷ್ಟು ಹೆಚ್ಚಿನ ಕೃತಿ ಬರೆಯೋದಕ್ಕೆ. ತುಂಬಾ ಕೃತಿಗಳು ಓದ್ಬಹುದು, ತುಂಬಾ ಭಾಷೆಗಳ ಮಾಹಿತಿ ಸಿಗುತ್ತೆ. ಅನುವಾದ ಮಾಡೋ ಆಸಕ್ತಿ ನಿಜ, ಖಂಡಿತ ಇದೆ. ಅನುವಾದ ಮಾಡೋ ಆಸಕ್ತಿ ಇದೆ. ಈವನ್ ಪ್ರಿನ್ಸೆಸ್ ಡಯಾನಾ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಅದನ್ನು ಈಗ ಅಷ್ಟೇ ನಡೀತಾ ಇದೆ, ಅದ್ರ ಬ್ಯಾಕ್ ಗ್ರೌಂಡ್ ರಿಸರ್ಚ್ ನಡೀತಾ ಇದೆ. ಸೊ ಹೋಪ್ಫುಲಿ ಬೈ ನೆಕ್ಸ್ಟ್ ಇಯರ್ ಅದು ಬಿಡುಗಡೆ ಮಾಡೋ ಯೋಜನೆ ಇದೆ. ಬಂದ್ರೆ ಮಾತ್ರ ಕನ್ನಡಕ್ಕೆ ಒಂದೊಳ್ಳೆ ಕೃತಿ ಬಂದಂಗ ಆಗುತ್ತೆ. ಯಾಕಂದ್ರೆ ಅದರಲ್ಲೂ ಡಯಾನಾ ವ್ಯಕ್ತಿತ್ವ ತುಂಬಾ ಒಂದು ಅದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಕುತೂಹಲ ಆಗ್ಲಿ, ಆ ಪ್ರೀತಿ ಆಗ್ಲಿ, ಅಭಿಮಾನ, ಅಂತಹ ಒಂದು ಸಬ್ಜೆಕ್ಟ್ ಅನ್ನ ತಾವು ಆರಿಸ್ಕೊಂಡಿರೋದು ನಿಜಕ್ಕೂ ಒಂದು ಒಳ್ಳೆ ಇದು. ಈವನ್ ಪ್ರಿನ್ಸೆಸ್ ಡಯಾನಾ ಮೇಲೆ ಎಷ್ಟು ಮೋರ್ ದೆನ್ 200 ಬುಕ್ಸ್ ಇವೆ. ಈವನ್ ಅಷ್ಟಾದ್ರೂನು ಇವತ್ತಿಗೂ ಕೂಡ ನಿಜಕ್ಕೂ ಚೇತನ ತುಂಬಾ ವಿಷಯಗಳನ್ನ ಹೇಳಿದ್ರಿ, ಹಂಚ್ಕೊಂಡ್ರಿ ಅನುಭವನ. ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕಾಗಿ ದೂರದರ್ಶನ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ನನಗೂ ತುಂಬಾ ಖುಷಿ ಆಯ್ತು ನಿಮ್ಮೊಡನೆ ಮಾತಾಡಿ. ದೂರದರ್ಶನಕ್ಕೆ ಕೂಡ ಹಾಗೂ ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಸ್ಕಾರ.